ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ವಾಟ್ಸಪ್ ಅಕೌಂಟನ್ನು ಪರ್ಮನೆಂಟಾಗಿ ಹೇಗೆ ಡಿಲೀಟ್ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲನ್ನು ತೆಗೆದುಕೊಳ್ಳಿ. ಆಲನ್ನು ತೆಗೆದುಕೊಳ್ಳಿ ನಾನು ಹಾಕಿರುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಬೇಗ ಬರುತ್ತೆ. ನಾನು ವೀಡಿಯೋನ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಅದರಿಂದ ನೀವು ವೀಡಿಯೋನ ಮೊದಲು ನೋಡ್ಬೋದು. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ವಾಟ್ಸಪ್ ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆಯಲ್ವ, ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅಕೌಂಟ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಮೇಲ್ಗಡೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಸ್ಟ್ ಆಪ್ಷನ್ ಡಿಲೀಟ್ ಅಕೌಂಟ್ ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಫ್ ಯು ಡಿಲೀಟ್ ದಿಸ್ ಅಕೌಂಟ್ ಅಂತ ಇದೆ, ದ ಅಕೌಂಟ್ ವಿಲ್ ಬಿ ಡಿಲೀಟೆಡ್ ಫ್ರಮ್ ವಾಟ್ಸಪ್ ಆ್ಯಂಡ್ ಆಲ್ ಯುವರ್ ಡಿವೈಸ್ ಅಂತ ಇದೆ. ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ಡಿಲೀಟ್ ಮಾಡಬೇಕು ಅಂತ ಕೇಳ್ತಿದ್ದಾರೆ ಎಲ್ಲ ಡಿವೈಸಲ್ಲಿ. ನೀವೇನಾದರೂ ವಾಟ್ಸಪ್ಪನ್ನು ಬೇರೆ ಬೇರೆ ಡಿವೈಸಲ್ಲಿ ಹೊಂದಿದ್ರೆ ಎಲ್ಲ ಅಕೌಂಟಲ್ಲೂ ಇಲ್ಲಿ ಡಿಲೀಟ್ ಪರ್ಮನೆಂಟ್ ಹೊಡೆದ್ರೆ ಎಲ್ಲ ಅಕೌಂಟ್ ಎಲ್ಲ ಒಂದು ವಾಟ್ಸಪ್ ಎಲ್ಲ ಒಂದು ಮೊಬೈಲ್ ಡಿವೈಸಲ್ಲಿ ಕೂಡ ಡಿಲೀಟ್ ಆಗುತ್ತೆ. ಅದರಿಂದ ಅವರು ಕ್ವಶನನ್ನು ಕೇಳ್ತಿದ್ದಾರೆ. ಹಾಗೆ ಯುವರ್ ಮೆಸೇಜ್ ಹಿಸ್ಟ್ರಿ ವಿಲ್ ಬಿ ಏರೇಸ್ಡ್ ಅಂತ ಇದೆ. ನಿಮ್ಮ ಮೆಸೇಜ್ ಎಲ್ಲ ಕೂಡ ಡಿಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯು ವಿಲ್ ಬಿ ರಿಮೂವ್ಡ್ ಫ್ರಮ್ ಆಲ್ ಯುವರ್ ವಾಟ್ಸಪ್ ಗ್ರೂಪ್ಸ್. ಈ ಒಂದು ಅಕೌಂಟನ್ನು ಡಿಲೀಟ್ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ ಎಲ್ಲ ಕೂಡ ಡಿಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕಡೆಗೆ ಡಿಲೀಟ್ ಯುವರ್ ಪೇಮೆಂಟ್ಸ್ ಇನ್ಫಾರ್ಮೇಷನ್. ನಿಮ್ಮ ಒಂದು ಪೇಮೆಂಟ್ ಇನ್ಫಾರ್ಮೇಷನ್, ನೀವೇನಾದರೂ ವಾಟ್ಸಪ್ ಮೂಲಕ ಅಮೌಂಟನ್ನು ಯಾರಿಗಾದರೂ ಟ್ರಾನ್ಸ್ಫರ್ ಮಾಡ್ತಿದ್ದೀರ ಅಂತಂದರೆ ಅದು ಕೂಡ ಈ ಒಂದು ವಾಟ್ಸಪ್ ನಂಬರ್ ಮೂಲಕ ಡಿಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಚೇಂಜ್ ಯುವರ್ ಇನ್ಸ್ಟೆಡ್ ಅಥವಾ ಡಿಲೀಟ್ ಅಂತ ಕೇಳ್ತಾ ಇದ್ದಾರೆ. ಚೇಂಜ್ ಮಾಡಬೇಕಾ ಅಥವಾ ಡಿಲೀಟ್ ಮಾಡಬೇಕಾ ಅಕೌಂಟನ್ನು ಕೇಳ್ತಿದ್ದಾರೆ. ಅದರಿಂದ ಇಲ್ಲಿ ಚೇಂಜ್ ಅಂತ ಕೊಡಬೇಡಿ. ಇಲ್ಲಿ ಇಂಡಿಯನ್ ಕಂಟ್ರಿ ಆಪ್ಷನನ್ನು ಕೇಳಿದ್ದಾರೆ. ನಂತರ ಇಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚೇಂಜ್ ನಂಬರ್ ಕೆಳಗಡೆ ನೀವೇನಾದರೂ ನಂಬರನ್ನು ಚೇಂಜ್ ಮಾಡಬೇಕು ಅಂತಂದರೆ ಚೇಂಜ್ ಮೇಲ್ಗಡೆ ಕ್ಲಿಕ್ ಮಾಡಿ ನಮ್ಮ ನಂಬರನ್ನು ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಟು ಡಿಲೀಟ್ ಯುವರ್ ಅಕೌಂಟ್ ಕನ್ಫರ್ಮ್ ಯುವರ್ ಕಂಟ್ರಿ ಕೋಡ್ ಆ್ಯಂಡ್ ಎಂಟರ್ ಯುವರ್ ಫೋನ್ ನಂಬರ್. ನೀವು ಯಾವ ನಂಬರಲ್ಲಿರುವ ವಾಟ್ಸಪ್ ಅಕೌಂಟನ್ನು ಡಿಲೀಟ್ ಮಾಡಬೇಕು ಅಂತಿದ್ರೆ ಆ ಒಂದು ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಫೋನ್ ನಂಬರ್ ಅಂತ ಇದೆಯಲ್ವ, ಅದ್ರ ಮೇಲ್ಗಡೆ ಯಾವ ನಂಬರನ್ನು ಡಿಲೀಟ್ ಮಾಡಬೇಕು ಅಂತಿದ್ರೆ ವಾಟ್ಸಪ್ ಅಕೌಂಟನ್ನು ಆ ಒಂದು ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಒಂದು ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ರೆಡ್ ಬಟನ್ ಕಾಣಿಸ್ತಾ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಡಿಲೀಟ್ ದಿಸ್ ಅಕೌಂಟ್ ಅಂತ ಕೇಳಿದ್ದಾರೆ. ನಂತರ ಇಲ್ಲಿ ವಿ ಹೇಟ್ ಯು, ಸಿ ಯು, ಲೇವ್ ಟೇಲ್ ಅಸ್, ವೇ ಯು ಆರ್ ಡಿಲೀಟಿಂಗ್ ಯುವರ್ ಅಕೌಂಟ್ ಅಂತ ಸೆಲೆಕ್ಟ್ ರೀಸನ್ ಅಂತ ಇದೆ. ನೀವು ಯಾವ ಕಾರಣದಿಂದ ಈ ಒಂದು ಅಕೌಂಟನ್ನು ಡಿಲೀಟ್ ಮಾಡ್ತಾ ಇದ್ದೀರ ಅಂತ ರೀಸನನ್ನು ಕೊಡಿ ಅಂತ ಹೇಳಿದ್ದಾರೆ. ಐ ಆಮ್ ಚೇಂಜಿಂಗ್ ಮೈ ಡಿವೈಸ್ ಅಂತ ಕೊಡಿ, ಅಥವಾ ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ, ನೀವು ಏನು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಆಧಾರ್ ಅಂತ ಕೊಟ್ಟಿದ್ದೀನಿ. ಹೌ ಕ್ಯಾನ್ ವಿ ಇಂಪ್ರೂವ್ ಅಂತ ಕೇಳಿದ್ದಾರೆ, ಅದನ್ನು ಆಪ್ಷನಲ್, ನೀವು ಬೇಕು ಅಂತಂದರೆ ಟೈಪ್ ಮಾಡಿಲ್ಲ ಅಂತಂದರೆ ಬೇಡ, ನಾನು ಏನು ಟೈಪ್ ಮಾಡಲ್ಲ. ಹಾಗೆ ಇಲ್ಲಿ ನಂತರ ಮತ್ತೆ ಡಿಲೀಟ್ ಅಕೌಂಟ್ ಅಂತ ಇದೆ, ಅದರ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಡಿಲೀಟ್ ದಿಸ್ ಅಕೌಂಟ್ ಅಂತ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರೊಸೀಡ್ ಟು ಡಿಲೀಟ್ ದಿಸ್ ಅಕೌಂಟ್ ಅಂತ ಇದೆ. ಡಿಲೀಟಿಂಗ್ ಅ ವಾಟ್ಸಪ್ ಅಕೌಂಟ್ ಈಸ್ ಪರ್ಮನೆಂಟ್, ಯುವರ್ ಡಾಟಾ ಕೆನಾಟ್ ಬಿ ರಿಕವರ್ಡ್ ಇಫ್ ಯು ರಿಯಾಕ್ಟಿವೇಟ್ ದಿಸ್ ಅಕೌಂಟ್ ಇನ್ ದ ಫ್ಯೂಚರ್. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಈ ಮೊಬೈಲ್ ನಂಬರನ್ನು ಮತ್ತೆ ನೀವು ವಾಟ್ಸಪ್ ಅಕೌಂಟನ್ನು ಕ್ರಿಯೇಟ್ ಮಾಡಿದರೂ ಕೂಡ ಫ್ಯೂಚರಲ್ಲಿ ಯಾವುದೇ ನಿಮ್ಮ ಒಂದು ಬ್ಯಾಕಪ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಒಂದು ಫೋಟೋಸ್, ವಿಡಿಯೋಸ್ ಅಥವಾ ಗ್ರೂಪ್ಸ್ ಯಾವುದೂ ಕೂಡ ಬ್ಯಾಕಪ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ದಿಸ್ ಇನ್ಕ್ಲೂಡ್ಸ್ ಯುವರ್ ಪೇಮೆಂಟ್ಸ್ ಹಿಸ್ಟ್ರಿ. ಎನಿ ಪೆಂಡಿಂಗ್ ಪೇಮೆಂಟ್ಸ್ ವಿಲ್ ಬಿ ಕ್ಯಾನ್ಸಲ್ಡ್. ನೀವೇನಾದರೂ ಪೇಮೆಂಟ್ ಮಾಡಿರೋ ಹಿಸ್ಟ್ರಿ ಪೆಂಡಿಂಗಲ್ಲಿದ್ದರೆ ಅದು ಕೂಡ ಕ್ಯಾನ್ಸಲ್ ಆಗೋಗುತ್ತಂತೆ ಫ್ರೆಂಡ್ಸ್. ಅದರಿಂದ ಪೇಮೆಂಟ್ ಹಿಸ್ಟ್ರಿ ಏನಾದರೂ ಇದ್ದರೆ ಅದನ್ನು ಮೊದಲು ಕ್ಲಿಯರ್ ಮಾಡಿ ಆಮೇಲೆ ನಿಮ್ಮ ಒಂದು ಅಕೌಂಟನ್ನು ಡಿಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಕೊನೆಯಲ್ಲಿ ಮತ್ತೆ ಡಿಲೀಟ್ ಅಕೌಂಟ್ ಅಂತ ರೆಡ್ ಕಲರಲ್ಲಿ ಇದೆ, ಆ ಒಂದು ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆ ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಈಗ ನಿಮ್ಮ ಒಂದು ಅಕೌಂಟ್ ಡಿಲೀಟ್ ಆಗುತ್ತೆ. ಈಗ ಡಿಲೀಟ್ ಆಗಿತ್ತು ಫ್ರೆಂಡ್ಸ್. ಯುವರ್ ವಾಟ್ಸಪ್ ಅಕೌಂಟ್ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತ ಬಂತಲ್ವಾ. ಈಗ ನಿಮ್ಮ ಒಂದು ಆ ನಂಬರಲ್ಲಿ ವಾಟ್ಸಪ್ ಅಕೌಂಟ್ ಯಾರಿಗೂ ಕೂಡ ಕಾಣಿಸಲ್ಲ ಫ್ರೆಂಡ್ಸ್.
ಫ್ರೆಂಡ್ಸ್, ಈಗ ಈ ಒಂದು ವಿಡಿಯೋದಲ್ಲಿ ವಾಟ್ಸಪ್ ಅಕೌಂಟನ್ನು ಪರ್ಮನೆಂಟಾಗಿ ಹೇಗೆ ಡಿಲೀಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಮುಗಿಸಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋದಲ್ಲಿ ಪರ್ಮನೆಂಟಾಗಿ ವಾಟ್ಸಪ್ ಅಕೌಂಟನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಹೋದರೆ ಲೈಕ್ ಮಾಡಿ, ಹಾಗೆ ನಮ್ಮ ಫ್ರೆಂಡ್ಸ್ಗೆಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.